ಹಲೋ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಒಂದು ಫೆಸ್ಟಿವಲ್ ಇದೆ ನಮ್ಮ ಊರಲ್ಲಿ. ನಾನು ನಿಮ್ಮನ್ನೆಲ್ಲ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆ, ಇವಾಗ ಭಗವತಿ ಟೆಂಪಲಲ್ಲಿ ಹಬ್ಬ ಇರೋದ್ರಿಂದ ನಾವೆಲ್ಲ ರೆಡಿ ಆಗ್ತಾ ಇದ್ವಿ. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮುಗಿದಿದೆ. ದೇವಿಗೆ ದೀಪ ಎಲ್ಲ ಇಟ್ಟು ಆಗಿದೆ. ಹಾಗೆ ಕೆಳಗೆ ಸಹ ದೀಪ ಎಲ್ಲ ಇಟ್ಟಿದ್ದಾರೆ. ಬನ್ನಿ ಕಿಚನ್ಗೆ. ಹಾಯ್ ಹಾಯ್. ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಹಾಯ್ ಹಾಯ್ ಹಾಯ್. ಓಕೆ, ಅದು ನನ್ನೆಲ್ಲ ಆಂಟಿ. ಸೇ ಹಾಯ್. ಹಾಯ್. ಇದು ನನ್ನ ಆಂಟಿಯಾ? ಆಂಟಿ ತಾನೆ? ಆಂಟಿ ಮೈ ಅತ್ತೆ. ಸೇ ಹಾಯ್. ಹಾಯ್ ಹಾಯ್ ಸೇ ಹಾಯ್. ಹಾಯ್. ಇಲ್ಲೆಲ್ಲ ಹೊರಗೆ ಇದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ. ಈಗ ಟೆಂಪಲ್ಗೆ ಹೋಗೋದು. ಹವ್ಯ ಹಾಯ್. ಸೇ ಹಾಯ್. ಹಾಯ್ ಏನೇ? ಹಾಯ್. ಥ್ಯಾಂಕ್ ಯು ಅಚ್ಚಿ. ಹಾಯ್ ಹಾಯ್ ಗೈಸ್, ಇವಾಗೆಲ್ಲ ರೆಡಿ ಆಗಿದೆ. ಇನ್ನೇನು ಟೆಂಪಲ್ಗೆ ಹೋಗುತ್ತೆ. ಓಕೆ, ಬನ್ನಿ. ನಮ್ಮ ಕುಂಜರಗೇರಿ ಗ್ರಾಮದ ಇವತ್ತು ಭಗವತಿ ಹಬ್ಬ. ಭಗವತಿ ಹಬ್ಬ ಅಂತಂದರೆ ಊರಿನವರೆಲ್ಲ ಸೇರಿ, ನಮ್ಮದು ದೊಡ್ಡ ವಿಲೇಜು, ದೊಡ್ಡ ಗ್ರಾಮ. ನಾವು ಎಲ್ಲ ನಿನ್ನೆ ಮೊನ್ನೆಯಿಂದ ಹಂದಿ ಬೆಳಕು, ಬೆಳಿಗ್ಗೆ ಸಾಯಂಕಾಲ ಹಂದಿ ಬೆಳಕು, 5 ದಿನ ಹಂದಿ ಬೆಳಕು, ಬೆಳಿಗ್ಗೆ ದೇವ್ರ ಹೊರಗೆ ಬರೋದು, ಅದೆಲ್ಲ ಆದ ಮೇಲೆ ಇವತ್ತು ದೊಡ್ಡ ಹಬ್ಬ. ದೊಡ್ಡ ಹಬ್ಬದಲ್ಲಿ ಎಲ್ಲ ಮನೆಯವರು ಇವರು ಎಲ್ಲ ಇದರಲ್ಲಿ ಬಂದು ಸೇರಿಕೊಳ್ತಾರೆ. ಅವರವರ ಮನೆಯಿಂದ ಸಾಂಪ್ರದಾಯದಂತೆ ಮನೆಯಲ್ಲಿ ಇದು ಊಟ ಉಪಚಾರ ಆಗಿ ದೇವರನ್ನು ಸತ್ಕಾರ ಮಾಡಿ ಮಾತಾಡಿ ಎತ್ತುಪಟ, ಇಲ್ಲಿಂದ ಎತ್ತುಪಟ ಅಂತ ಹೇಳಿದ್ರೆ ನಮ್ಮ ದನನ ಅದರ ಚೆನ್ನಾಗಿ ಸಿಂಗಾರ ಮಾಡಿ ಅದಕ್ಕೆ ಹೂವೆಲ್ಲ ಹಾಕಿ ಅಲ್ಲಿಂದ ನಾವು ಮನೆಯಿಂದ ಅಕ್ಕಿ ನಮ್ಮ ದೊಡ್ಡ ಮನೆಯ ದೀಪ ಮಡಗೋ ಜಾಗದಲ್ಲಿ ಅದನ್ನು ಅಕ್ಕಿ ಅದರ ಇದೆ ಮಾಮೂಲು ಹೇಗೆ ಅದರ ವಾಡಿಕೆ ಉಂಟು ಹಾಗೆ ಅದನ್ನು ಸೇರಲ್ಲಿ ಅಳೆದು ಅತ್ಲಗೆಲ್ಲ ಹಾಕಿ ದೇವರನ್ನು ಕರೆದು, ನಮ್ಮ ಊರಿನಲ್ಲಿ ಯಾವುದೆಲ್ಲ ದೇವರು ಉಂಟು ಅದನ್ನೆಲ್ಲ ಕರೆದು ಬಿಟ್ಟು, ಮತ್ತು ಇಲ್ಲಿಂದ ನಾವು ದುಡಿ ಕೊಟ್ಟು ಪಾಟಾಗಿ ನಮ್ಮ ಕೊಡಗಿನವರ ಸಂಪ್ರದಾಯದಂತೆ ಕುಪ್ಪಿಯ ಚಾಲೆ ಹಾಕಿ ಹೆಂಗಸರು ತಲೆಗೆ ವಸ್ತ್ರ ಕಟ್ಟಿ ಇಲ್ಲಿಂದ ಇಳಿದು ಹೋಗ್ತೇವೆ. ಇಳಿದು ಹೋದ ಮೇಲೆ ನಮ್ಮ ಅಂಬುಲ ಅಂತ ಹೇಳ್ತೇವೆ, ನಮ್ಮ ಊರಿನ ಒಂದು ದೊಡ್ಡ ಆಲದ ಮರ ಉಂಟು, ಅಲ್ಲಿ ಸೇರ್ತೇವೆ. ಸೇರಿ ಅಲ್ಲಿಂದ ನಮ್ಮ ಅಲ್ಲಪ್ಪಿರ ಮನೆಯಿಂದ ಇದು ಕುದುರೆ ಅಂತ ಬರ್ತಾರೆ. ಕುದುರೆ ಅಂತ ಹೇಳಿದ್ರೆ ಕುದುರೆ ಹಾಗೆ ನಮ್ಮ ಸಿಂಗಾರ ಮಾಡಿ ಒಬ್ಬ ಹೊತ್ತುಕೊಂಡು ಕುಣಿದಾಕೊಂಡು ಅಲ್ಲಿಂದ ವಾಲಗಲಾಗಿ ಅವರು ಗದ್ದೆ ಮೂಲಕ ನಮ್ಮ ಇದಕ್ಕೆ ಬರ್ತಾರೆ. ಇಲ್ಲಿಗೆ ಅಂಬುಲಕ್ಕೆ ಬರ್ತಾರೆ. ಅಂಬುಲಕ್ಕೆ ಬಂದು ಅಲ್ಲಿ ಊರವರದ್ದು ಎಲ್ಲ ಕೈಕಾಲು ಹಿಡಿದು, ಚಿಕ್ಕವರು ದೊಡ್ಡವರ ಕೈಕಾಲು ಹಿಡಿಯೋದು, ಸೆಕೆಂಡ್ ಮಾಡೋದು, ಅಲ್ಲಿ ನಮ್ಮ ವಾಲಗದಲ್ಲಿ ಸ್ವಲ್ಪ ಎಲ್ಲರೂ ಕುಡಿದು ಬಿಟ್ಟು ಅಲ್ಲಿಂದ ಎಲ್ಲ ಫ್ಯಾಮಿಲಿ ಮಾತನ ಮನೆಯಿಂದ ಒಂದು ಕೊಡೆ ಹಿಡ್ಕೊಂಡು ಬರ್ತಾರೆ. ಅದೆಲ್ಲ ಸೇರಿ ನಮ್ಮ ಊರಿಂದ ಅಲ್ಲಿ ನಮ್ಮ ಅಂಬಲದಿಂದ ನಮ್ಮ ಭಗವತಿ ಟೆಂಪಲ್ಗೆ ಎಲ್ಲ ಜನರು ಸೇರಿ ಕುಪ್ಪೆಚೆಲೆಯಾಗಿ ವಾಲಗದೊಂದಿಗೆ ಬರ್ತೇವೆ. ಅಲ್ಲಿ ಬಂದು ದುಡಿಕೊಟ್ಟಾಗಿ ಅಲ್ಲಿ ನಮ್ಮ ಕುದುರೆ ಏನುಂಟು, ಈ ದನನ ಸುತ್ತುಪೋಟ ತೆಗೆದುಕೊಂಡು ಹೋಗ್ತೇವೆ. ಅದರ ದೇವರ 3 ಸುತ್ತು ಕರ್ಕೊಬಂದು ಅಲ್ಲಿ ಅದರ ಅಕ್ಕಿಯನ್ನು ಇಳಿಸಿ, ಅದಕ್ಕೆ ಒಂದು ದೇವರದೊಳಗೆ ಅಕ್ಕಿ ಇಳಿಸಿಬಿಟ್ಟು ಅಲ್ಲಿಂದ ದನನ ಬಿಟ್ಟು ಅದರ ಮನೆಗೆ ಕಳಿಸ್ತೇವೆ. ಅಲ್ಲಿಂದ ಕುದುರೆಯನ್ನು ಒಂದು ಜಾಗ ಮಾಡಿ, ಮಾಮೂಲು ಜಾಗ ಇರ್ತದೆ, ಅಲ್ಲಿ ಅದನ್ನು ಕುದುರೆ ಮಡಗಿಬಿಟ್ಟು ಮತ್ತೆ ಸಾಂಪ್ರದಾಯದಂತೆ ನಮ್ಮ ಬಾಳಪಟ್ಟು ಆಡ್ತಾರೆ. ಆಗ ನಮ್ಮ ಊರಿನವರು ನಮ್ಮ ಕುಪ್ಪೆ ಸೇರೆ ಹಾಕ್ಕೊಂಡು ಎಲ್ಲ ಅದರ ನಮ್ಮ ಸಂಪ್ರದಾಯದಂತೆ ಮೊಳಕಾಟು, ಬಲಿಕಲ್ಲು ಸುತ್ತು ಮೊಳಕಾಟು ಅದನ್ನು ಮೊಳಕಾಟು ಆಡ್ತಾರೆ, ಕುಣಿತಾರೆ. ಅಲ್ಲಿಂದ ನಮ್ಮ ಸಂಪ್ರದಾಯದಂತೆ ದೇವರು ಹೊರಗೆ ಬರ್ತಾರೆ. ಪೂಜೆ ಎಲ್ಲ ಆದ ಮೇಲೆ ಹೊರಗೆ ಬರ್ತಾರೆ. ದೇವರ ಸುತ್ತು ಎಷ್ಟು ಸುತ್ತು ಬರ್ತದೆ? 9 ಸುತ್ತು ಬರ್ತದೆ. 9 ಸುತ್ತು ನಾವು ಮುಂದೆ ತರಂಬು ಮುಂದೆ ಇರುವಾಗ ನಾವು ಎಲ್ಲರೂ ಜನರ ಜೊತೆ ಹಿಂದುಗಡೆ ಸಾಲಾಗಿ ನಿಂತ್ಕೊಂಡು ನಮ್ಮ ಏನು ಕೊಡಗಿನವರ ಡಿಸಿಪ್ಲಿನ್ ಉಂಟು ಆ ಲೆಕ್ಕದಲ್ಲಿ ನಾವು ಸುತ್ತಿ ಎಲ್ಲ ಆದ ಮೇಲೆ
ಎಂತದು ಪ್ರದಕ್ಷಿಣೆ ಪ್ರದಕ್ಷಿಣೆ ಬರ್ತೇವೆ. ಅಲ್ಲಿಂದ ನಾವು ಒಳಗೆ ಹೋದ ಮೇಲೆ ದೇವರಿಗೆ ಯಾವುದೆಲ್ಲ ಅವರವರು ದೇವರು ಆಶೀರ್ವಾದ ಮಾಡ್ತಾರೆ, ದೇವ್ರನ್ನ ಎಂತ ಕೇಳಕ್ಕುಂಟು ಅದನ್ನು ಕೈ ಸನ್ನೆಯಿಂದ ಮಾಡಿ ಅವರು ನಮಗೆ ಆಶೀರ್ವಾದ ಮಾಡಿ ಒಳಗೆ ನುಗ್ತದೆ. ಅದಾದ ಮೇಲೆ ನಮ್ಮ ಊರಿನ ನಮ್ಮ ಜನಾಂಗದವರು ಸ್ವಲ್ಪ ಒಂದು ತೂಡುದಮ್ಮೆ ಅಂತ ಇರ್ತದೆ, ಕುಡಿ ಜನಾಂಗ. ಕುಡಿಯ ಜನಾಂಗದವರು ತೂಡುದಮ್ಮೆ ಅಂತ ಇರುತ್ತೆ. ಆ ತೂಡುದಮ್ಮೆಗೆ ಅಲ್ಲಿ ನಮ್ಮ ಭಗವತಿ ಟೆಂಪಲ್ ಮುಂದೆ ಅವರು ಬರ್ತಾರೆ. ಅಲ್ಲಿಂದ ಅವರ ಎಂಥ ಅವರು ಇದು ಉಂಟು ಮಾಮೂಲು ದೇವರ ದರ್ಶನ ಪಡೆದು ಅಲ್ಲಿಂದ ವಾಲಕದೊಂದಿಗೆ ಪುನಃ ಅಂಬಲಕ್ಕೆ ಹಿಂದಕ್ಕೆ ಹೋಗ್ತಾರೆ. ಅಂಬಲದಲ್ಲಿ ನಾವು ತೂಡು ಅಂತ ಹೇಳ್ತೇವೆ, ನಮ್ಮ ಭಾಷೆಯಲ್ಲಿ ತೂಡು ಅಂತ ಹೇಳ್ತೇವೆ. ತೂಡು ಹಾಕಿ ಅದರ ಮೇಲೆ ಹಾರಿ ಅಲ್ಲಿ ನಮ್ಮ ಊರಿನವರಿಗೆಲ್ಲ ಆಶೀರ್ವಾದ ಮಾಡಿ ಅಲ್ಲಿಂದ ನಾವು ನಮ್ಮ ಮನೆಗೆ ಇವತ್ತಿಗೆ ಹೋಗ್ತೇವೆ. ನಾಳೆ ಪುನಃ ದೇವಸ್ಥಾನಕ್ಕೆ ಮಧ್ಯಾಹ್ನ ಮೇಲೆ ಸೇರುತ್ತೇವೆ. ಅಲ್ಲಿ ತೆಂಗೆ ಬಡಿ ಅಂತ ಹೇಳಿ ತೆಂಗೆ ಮಡಗ್ತೇವೆ, ತೆಂಗೆ ಪೋರು ಅಂತ ಹೇಳ್ತೇವೆ. ತೆಂಗೆ ಪೋರು ಅಂದರೆ ತೆಂಗಿನೊಂದು ಮಧ್ಯದಲ್ಲಿ ಇಟ್ಕೊಂಡು ಎಲ್ಲ ಎಳೆಯೋದು, ಅದು ಯಾರು ಗೆದ್ದವರಿಗೆ ಅದಕ್ಕೊಂದು ಪ್ರೈಸು. ತೆಂಗೆ ಬಡಿ ಮರದ ಮೇಲೆ ತೆಂಗಿನಕಾಯಿ ಮಡಗ್ತಾರೆ, ಅದಕ್ಕೆ ಯಾರು ಗುಂಡು ಹೊಡಿತಾರೆ ಮೊದಲು ಬರ್ತಾರೆ ಅವರಿಗೆ ಒಂದು ದೇವರಿಂದ ಪ್ರೈಸ್ ಕೊಟ್ಟು ಪುನಃ ದೇವರು ಎಲ್ಲ ಆದ ಮೇಲೆ ಊಟೋಪಚಾರ ಉಂಟಲ್ಲ, ಆದ ಮೇಲೆ ಅಲ್ಲಿಂದ ಫಲಾರ ಆದ ಮೇಲೆ ನಾವು ದೇವರ ಸ್ಥಾನಕ್ಕೆ ಹೋಗ್ತೇವೆ. ಇಲ್ಲಿಂದ ಬೆಳ್ಮಡಿಗೆ ಇಲ್ಲಿಂದ ನಡ್ಕೊಂಡು ಹೋಗಿ ನದಿಗೆ ಹೋಗಿ ಬೆಳ್ಮಾಡು ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಸಿ ಪುನಃ ವಾಪಸ್ ಅಲ್ಲಿಂದ ನಾವು ಹೋಗುವಾಗ ಒಂದು ದಾರಿ ಬರುವಾಗ ಒಂದು ದಾರಿ ದೇವರು ಹಿಡ್ಕೊಂಡು ಅಲ್ಲಿಂದ ಓಡಿಕೊಂಡು ಸ್ನಾನ ಮಾಡಿಸಿ ಓಡ್ಕೊಂಡು ಬಂದು ಇಲ್ಲಿ ಬಂದ ಮೇಲೆ 12 ರೌಂಡು ನಮ್ಮ ದೇವರ ತಡಂಬು ತೆಕ್ಕೊಂಡು ಅದನ್ನು ಸುತ್ತು ಬರ್ತದೆ. ಸುತ್ತು ಹೋದ ಮೇಲೆ ತಡಂಬು ಒಳಗೆ ಹೋದ ಮೇಲೆ ದೇವರ ವಿಗ್ರಹ ತಗೊಂಡು ಅದು ಒಳಗೆ ಹೋದ ಮೇಲೆ ಅಲಂಕಾರ ಪೂಜೆ ನಡೆಯುತ್ತೆ. ಅಲಂಕಾರ ಪೂಜೆ ಆದ ಮೇಲೆ ಊಟೋಪಚಾರ ಆಗಿ ಅವತ್ತಿಗೆ ನಮ್ಮ ಭಗವತಿ ಹಬ್ಬ ಅವತ್ತಿಗೆ ಮುಗಿಯುತ್ತೆ. ಮಾರನೇ ದಿನ ಪುನಃ ಅದು ನಮ್ಮ ಭಂಡಾರ ಲೆಕ್ಕ ಮಾಡೋದು ಅದೆಲ್ಲ ಸೇರಿ 3 ದಿನದಲ್ಲಿ ನಮ್ಮ ಹಬ್ಬ ಮುಗಿಯುತ್ತೆ. ಗೈಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ಊರಿನ ಹಬ್ಬದ ಒಂದು ಏನು ಆಚರಿಸ್ತೀವಿ ಅದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆ ಈಗ ಅದೇ ಅಲ್ಲಿ ಕಾಣ್ತಾ ಇದ್ದಲ್ಲ ಹಸುನ, ಅದನ್ನ ಕರ್ಕೊಂಡು ಟೆಂಪಲ್ ಹೋಗಿ 3 ರೌಂಡ್ ಟೆಂಪಲ್ನ ಸುತ್ತಿಸ್ತಾರೆ. ನೋಡ್ಬಾ ಹೇಗಿರುತ್ತೆ ಏನು ಅಂತ ಹೇಳಿ. ನನಗೆ ಆಗೋಷ್ಟು ನಾನು ನಿಮಗೆ ಬ್ಲಾಗಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ತಿರುವಳಿಗೇರಿ ಕುರುಂಬುಡಿಗೇರಿಂದ ಚೊಟ್ಟ ಒಕ್ಕತ್ತಿಂದ ಹೆಚ್ಚುಗೊಟ್ಟ ಹೋಗ್ತು ತೊಂದರೆ ಐತೆ ನಮ್ಮೇಲೆ ಚಾಯಲಿ ತಿಂದಿತ್ತು ಇನ್ನಕ್ಕೂ ಒಕ್ಕ ಅಕ್ಕ ಊರು ನಾಲ್ಕು ಸಮೃದ್ಧಿಯಾನ ಮಳೆ ಬಂದಿತ್ತು. ಊರ ಕುಂಜಡ ಉದ್ಯೋಗ ಬದಲಿಗೆ ಊರು ಕಟ್ಟು ತಡೆ ಇಲ್ಲ ತನ್ನ ಸರ್ವ ಜನರ ಕಾಪಾಡೋಣ ನಮ್ಮ ದೇವವನ್ನು ಹೇಳ್ತಿರಬಹುದು.